ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ನಕಲಿ ಮೊಬೈಲ್ ಮಾರಾಟ ಯತ್ನ. ಗ್ರಾಮೀಣ ಭಾಗದಲ್ಲಿ ಎಚ್ಚೆತ್ತುಕೊಂಡ ಯುವಕರು, ಖದೀಮರು ಪರಾರಿ. ಮಧುಗಿರಿ ತಾಲೂಕಿನ ಕೊಡುಗೇನಹಳ್ಳಿ ಹೋಬಳಿಯ ಸುದ್ದೆಗುಂಟೆ ಗ್ರಾಮದಲ್ಲಿ ನಕಲಿ ಮೊಬೈಲ್ ಫೋನ್ಗಳನ್ನು ಮಾರಾಟ ಮಾಡಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಮೂಲದವರೆಂದು ಹೇಳಿಕೊಂಡಿದ್ದ ಕೆಲವು ವ್ಯಕ್ತಿಗಳು ಗ್ರಾಮಕ್ಕೆ ಆಗಮಿಸಿ ಬೆಲೆ ಬಾಳುವ ಮೊಬೈಲ್ ಫೋನ್ಗಳನ್ನು ಕಡಿಮೆ ದರಕ್ಕೆ ನೀಡುವುದಾಗಿ ನಂಬಿಸಿ ಸಾರ್ವಜನಿಕರಿಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾರೆ. ಸಂದೇಹಾಸ್ಪದವಾಗಿ ವರ್ತಿಸುತ್ತಿದ್ದ ಈ ವ್ಯಕ್ತಿಗಳ ಚಲನವಲನವನ್ನು ಗಮನಿಸಿದ ಸ್ಥಳೀಯ ಯುವಕರಿಗೆ ಅನುಮಾನ ಮೂಡಿದೆ. ತಕ್ಷಣವೇ ಅವರನ್ನು ವಿಚಾರಿಸಿ ಹಿಡಿಯಲು ಮುಂದಾಗಿದ್ದಾರೆ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಖದೀಮರು ತಮ್ಮಲ್ಲಿದ್ದ ನಕಲಿ ಮೊಬೈಲ್ಗಳನ್ನು ಬಿಟ್ಟು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಕೂಡಲೇ ಜಾಗರೂಕರಾದ ಸ್ಥಳೀಯ ಯುವಕರು ತುರ್ತು ಸಹಾಯವಾಣಿ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ: ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಿಚಿತ ವ್ಯಕ್ತಿಗಳು ಬಂದು ರಿಯಾಯಿತಿ ದರದಲ್ಲಿ ಮೊಬೈಲ್, ಬಂಗಾರ ಅಥವಾ ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಮಾರಾಟ ಮಾಡಲು ಬಂದಲ್ಲಿ ಸಾರ್ವಜನಿಕರು ಮೋಸ ಹೋಗಬಾರದು. ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆ ಅಥವಾ 112ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಲಾಗಿದೆ. ಜೈ ಭಾರತ ಯುವ ಸೇನೆಗೆ ಸ್ಥಳೀಯ ಯುವಕ ಶಿವಕುಮಾರ್ ಅವರು ಅಧ್ಯಕ್ಷರಾದ ಕಾರ್ತಿಕ್ ರವರಿಗೆ ತಿಳಿಸಿರುತ್ತಾರೆ. ಕಾರ್ತಿಕ್, HN, ಮಧುಗಿರಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡುಗೇನಹಳ್ಳಿ ಹೋಬಳಿಯಲ್ಲಿ ಸುದ್ದೆಗುಂಟೆ ಗ್ರಾಮದಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಆ ಕಡೆಯಿಂದ ಬೈಕ್ಗಳಲ್ಲಿ ಬಂದು ಮೊಬೈಲ್ ಫೋನ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಯಾರು ಸಹ ಹಳ್ಳಿಗಳಲ್ಲಿ ಆ ಥರ ಮಾರಾಟಕ್ಕೆ ಬಂದರೆ ಯಾರು ಸಹ ತಗೊಳಕ್ಕೆ ಹೋಗಬೇಡಿ. ಆ ಮೊಬೈಲಲ್ಲಿ ಏನೂ ಇರೋದಿಲ್ಲ, ಎಲ್ಲ ಡಮ್ಮಿ ಫೋನ್ ಆಗಿರುತ್ತೆ. ಅದು ಕಳ್ತನದ ಫೋನು, ಇಲ್ಲ ಎಲ್ಲಿಂದ ತಂದಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಇದೇ ರೀತಿ ಸುದ್ದೆಗುಂಟೆ ಗ್ರಾಮದಲ್ಲಿ ಇವತ್ತು 25,000 ಮೊಬೈಲು ಅಂತೇಳಿ ಬರೀ 5,000 ಕೊಡ್ತೀನಿ ಅಂತ ವ್ಯಾಪಾರ ಮಾಡ್ತಾ ಇರ್ತಾರೆ. ಅಲ್ಲಿರುವ ಸ್ಥಳೀಯ ಯುವಕ ಅವನಿಗೆ ಡೌಟ್ ಬಂದು ಹೋಗಿ ವಿಚಾರಿಸಿದಾಗ ಅದನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಏನೂ ಇರೋದಿಲ್ಲ. ಅವನು 112 ಕಾಲ್ ಮಾಡಿ ಪೊಲೀಸವ್ರಿಗೆ ಹೇಳಿ ಅವ್ರನ್ನ ಹಿಡಿಯೋದಕ್ಕೆ ಹೋಗ್ತಾನೆ. ಇನ್ನೂ ಬಾಕ್ಸಲ್ಲಿ ತುಂಬ ಫೋನ್ಗಳಿದ್ವಂತೆ. ಅಷ್ಟರಲ್ಲಿ ಅವನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ದಯವಿಟ್ಟು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಯಾರೇ ಈ ಥರ ಬಂದರೂ ನೀವು 112 ಕಾಲ್ ಮಾಡಿ ಪೊಲೀಸವ್ರಿಗೆ ಹಿಡ್ಕೊಡೋ ಕೆಲಸ ಮಾಡಿ. ಅಂಥವ್ರನ್ನ ಎಚ್ಚರದಿಂದ ಇರ್ರಿ ಹಳ್ಳಿಗಳಲ್ಲಿ.